ಬನ್ನಿ ಅಭಿಸರಣೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ನೀರನ್ನ ತಗೊಳ್ಳಿ. ಇದರಲ್ಲಿ ಒಂದು ಬದಿಯಲ್ಲಿ ಉಪ್ಪನ್ನ ಹಾಕೊಳ್ಳೋಣ. ಹೌದು, ಉಪ್ಪು ನೀರಿನಲ್ಲಿ ತಂತಾನೆ ಸಂಪೂರ್ಣವಾಗಿ ಬೆರೆತು ಹೋಗುತ್ತೆ. ಆದ್ರೆ ನಾವೇನ್ ಮಾಡೋಣ, ಇದರೊಳಗೆ ಒಂದು ತರಹದ ಪೊರೆಯನ್ನ ಇಟ್ಕೊಳ್ಳೋಣ. ಈ ಪೊರೆ ಉಪ್ಪಿನ ಅಣುಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸ್ಲಿಕ್ಕೆ ಬಿಡೋದಿಲ್ಲ. ಅಂದ್ರೆ ಈ ಪೊರೆಯ ಮೇಲೆ ಸಣ್ಣ ಸಣ್ಣ ರಂಧ್ರಗಳಿವೆ. ಆ ರಂಧ್ರಗಳು ಎಷ್ಟು ಚಿಕ್ಕದಾಗಿದೆ ಅಂದ್ರೆ ಅದು ಉಪ್ಪಿನ ಅಣುಗಳನ್ನ ಇಲ್ಲಿಂದ ಇಲ್ಲಿಗೆ ಚಲಿಸ್ಲಿಕ್ಕೆ ಬಿಡೋದಿಲ್ಲ. ಆದ್ರಿಂದ ಉಪ್ಪಿನ ಅಣುಗಳು ಇಲ್ಲೇ ಇರುತ್ತೆ. ಒಂದು ವೇಳೆ ಈ ರಂಧ್ರಗಳು ನೀರಿನ ಅಣುಗಳು ಚಲಿಸುವಷ್ಟು ದೊಡ್ಡದಾಗಿದೆ ಅಂತ ಅನ್ಕೊಳ್ಳೋಣ. ಇಂತಹ ಪೊರೆಯನ್ನ ಅರೆವ್ಯಾಪ್ಯ ಪೊರೆ ಅಂತ ಕರೀತೇವೆ. ಅರೆವ್ಯಾಪ್ಯ ಪೊರೆ ಅಂದ್ರೆ ಏನು? ಈ ಪೊರೆಯಿಂದ ದ್ರಾವಕ ಅಂದ್ರೆ ಈ ಪ್ರಕರಣದಲ್ಲಿ ದ್ರಾವಕ ಬಂದು ನೀರು ಚಲಿಸುತ್ತೆ. ಆದ್ರೆ ದ್ರಾವ್ಯದ ಅಣುಗಳು ಹಾದು ಹೋಗಲು ಆಗೋದಿಲ್ಲ. ಇಂತಹ ಪೊರೆಯನ್ನ ಅರೆವ್ಯಾಪ್ಯ ಪೊರೆ ಅಂತ ಕರೀತೇವೆ. ಇಂತಹ ಸಂದರ್ಭದಲ್ಲಿ ಏನಾಗ್ಬೋದು, ಇಲ್ಲಿ ದ್ರಾವ್ಯದ ಸಾರತೆ ಹೆಚ್ಚಾಗಿದೆ, ಇಲ್ಲಿ ಕಡಿಮೆ ಇದೆ, ಅಥವಾ ಇಲ್ವೇ ಇಲ್ಲ, ಉಪ್ಪು ಇಲ್ಲಿ ಕಂಡೇ ಬರಲ್ಲ. ಉಪ್ಪಿನ ಅಣುಗಳು ಇಲ್ಲಿಂದ ಇಲ್ಲಿಗೆ ಸಹಜವಾಗಿ ಹೋಗ್ಲಿಕ್ಕೆ ಇಚ್ಛಿಸುತ್ತೆ. ಯಾಕೆ ಅಂದ್ರೆ ವಸ್ತುಗಳು ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆ ಪ್ರದೇಶದ ಕಡೆಗೆ ಸಹಜವಾಗಿ ಚಲಿಸುತ್ತೆ. ಇದನ್ನೇ ನಾವು ವಿಸರಣೆ ಅಂತ ಕರೆಯೋದಲ್ವಾ. ಆದ್ರೆ ಅರೆವ್ಯಾಪ್ಯ ಪೊರೆ ಇದನ್ನ ತಡೆಗಟ್ಟುತ್ತೆ. ಉಪ್ಪಿನ ಅಣುಗಳನ್ನ ಇಲ್ಲಿಂದ ಇಲ್ಲಿಗೆ ಚಲಿಸ್ಲಿಕ್ಕೆ ಬಿಡೋದಿಲ್ಲ. ಈಗ ಏನಾಗ್ಬೋದು, ದ್ರಾವ್ಯ ಅಂತೂ ಇಲ್ಲಿಂದ ಇಲ್ಲಿಗೆ ಚಲಿಸ್ಲಿಕ್ಕೆ ಆಗ್ಲಿಲ್ಲ. ಹಾಗಿದ್ಮೇಲೆ ದ್ರಾವಕನೇ ಇಲ್ಲಿಂದ ಇಲ್ಲಿಗೆ ಚಲಿಸುತ್ತೆ. ನೋಡಿ ಏನಾಯ್ತು ಅಂತ ಹೇಳಿ. ಪ್ರಕೃತಿ ಹೇಗಾದ್ರೂ ಮಾಡಿ ಸಾರತೆಯನ್ನ ಸಮವಾಗಿಸಲು ಬಯಸುತ್ತೆ. ಉಪ್ಪಿನ ಅಣುಗಳು ಅರೆವ್ಯಾಪ್ಯ ಪೊರೆಯನ್ನ ಹಾದು ಹೋಗಲು ಆಗದ ಕಾರಣ ಒಂದೇ ಒಂದು ಮಾರ್ಗವಿತ್ತು. ಅದೇನು ಅಂದ್ರೆ ನೀರಿನ ಅಣುಗಳು ಇಲ್ಲಿಂದ ಇಲ್ಲಿಗೆ ಚಲಿಸೋದು. ಈ ರೀತಿ ಕಡಿಮೆ ದ್ರಾವ್ಯದ ಸಾರತೆಯಿಂದ ಹೆಚ್ಚು ದ್ರಾವ್ಯದ ಸಾರತೆ ಇರುವ ಪ್ರದೇಶದ ಕಡೆಗೆ ಹೋಗ್ತಿರೋ ಈ ನೀರಿನ ಚಲನೆಯನ್ನ ಅಭಿಸರಣೆ ಅಂತ ಕರಿತೇವೆ. ಅಭಿಸರಣೆಯನ್ನ ಏನಂತ ವ್ಯಾಖ್ಯಾನಿಸಬಹುದು? ಕಡಿಮೆ ದ್ರಾವ್ಯದ ಸಾರತೆ ಇರುವ ಪ್ರದೇಶದಿಂದ, ಅಂದ್ರೆ ಎಲ್ಲಿ ದ್ರಾವ್ಯದ ಸಾರತೆ ಕಡಿಮೆ ಇರುತ್ತಲ್ವಾ, ಇಂತಹ ಪ್ರದೇಶದಿಂದ ಹೆಚ್ಚು ದ್ರಾವ್ಯದ ಸಾರತೆ ಇರೋ ಪ್ರದೇಶದ ಕಡೆಗೆ ಅರೆವ್ಯಾಪ್ಯ ಪೊರೆಯ ಮೂಲಕ ದ್ರಾವಕದ ಚಲನೆಯನ್ನ, ಇಲ್ಲಿ ನೀರಿನ ಚಲನೆಯನ್ನ ಅಭಿಸರಣೆ ಅಂತ ಕರೀತೇವೆ. ಇಲ್ಲಿ ಅರೆವ್ಯಾಪ್ಯ ಪೊರೆ ಇಲ್ಲದೆ ಹೋಗಿದ್ರೆ ಈ ಕೆಲಸವನ್ನ ಉಪ್ಪಿನ ಅಣುಗಳು ಮಾಡ್ತಿತ್ತು. ಯಾಕೆ ಅಂದ್ರೆ ಉಪ್ಪು ತಂತಾನೆ ನೀರೊಳಗೆ ವಿಸರಣೆಗೊಳ್ತಿತ್ತು. ಅಭಿಸರಣೆ ಜೀವಿಗಳಲ್ಲಿ, ಜೀವಕೋಶಗಳಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಅದನ್ನ ಮುಂಬರುವ ವಿಡಿಯೋಗಳಲ್ಲಿ ನೋಡೋಣ.